ಎಲ್ಲಿಗೂ ನಮಸ್ಕಾರ. ದಿಸ್ ಇಸ್ ಸುಷ್ಮಿತಾ ಕೀರ್ತಿ ಪ್ರಸಾದ್. ಇವತ್ತು ಕೂಡ ಪಾಪುಗೆ ಫೋಟೋಸ್ ತೆಗೆಯೋಣ ಅಂತ ಇದ್ದೀನಿ. ಯಾವ ಥರ ತೆಗಿತೀನಿ, ಯಾವ್ಯಾವ ಥರ ಬರುತ್ತೆ ಅಂತ ನೋಡಬೇಕು ಅಂದರೆ ವಿಡಿಯೋನ ಸ್ಕಿಪ್ ಮಾಡದೆ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ. ಸೊ ವೆಲ್ಕಮ್ ಟು ಸುಖಿ ಯೂಟ್ಯೂಬ್ ಚಾನಲ್. ಓಕೆ, ಇವತ್ತು ಕೂಡ ಪಾಪುಗೆ ಫೋಟೋಸ್ ತೆಗಿಯೋಣ, ಫೋಟೋಶೂಟ್ ಅಂತ ಹೇಳಿದ್ರೆ ತಪ್ಪಾಗುತ್ತೆ, ಫೋಟೋಸ್ ತೆಗಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಪಾಪುಗೆ ಸ್ವಲ್ಪ ಫ್ಯಾನ್ಸಿಯಾಗಿ ಫೋಟೋಸ್ನ ತೆಗೆದಿದ್ದೆ. ಇವತ್ತು ಸ್ವಲ್ಪ ಟ್ರೆಡಿಷ್ನಲ್ ಆಗಿ ತೆಗಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದನ್ನು ಮನೆ ಫೋಟೋಸ್ ತೆಗೆದ್ನಲ್ಲ, ಅದ್ರ ನೆಕ್ಸ್ಟ್ ಡೇನೇ ತೆಗಿಬೇಕಿತ್ತು. ಬಟ್ ಅದು ಮಾಮೂಲಿ ಗೊತ್ತಲ್ಲ, ನಂಗೆ ಹುಷಾರಿರಲಿಲ್ಲ. ನಂದಾದಮೇಲೆ ಪಾಪುಗೆ ರೆಡಿ ಮಾಡಿ ತೆಗೆಯೋಣ ಅನ್ನೋ ಅಷ್ಟರಲ್ಲಿ ಅವನಿಗೆ ಜ್ವರ ಬಂದುಬಿಟ್ಟಿತ್ತು. ಸೊ ಹಾಗಾಗಿ ಫೋಟೋಸ್ನ ತೆಗಿಯೋಕ್ಕಾಗಲಿಲ್ಲ. ಆ್ಯಕ್ಚುಲಿ ಇದನ್ನು ಯಾವ ಥರ ಪ್ಲ್ಯಾನ್ ಮಾಡಿದ್ದೆ ಅಂದರೆ, ಸೀರೆ ಫಂಕ್ಷನ್ ಆಗ್ಬಿಟ್ಟಿದೆ ಅದನ್ನು. ಆ್ಯಕ್ಚುಲಿ ಫೋಟೋಸ್ನ ನಾನು ಬೇರೆ ಥರನೇ ಪ್ಲ್ಯಾನ್ ಮಾಡಿದ್ದೆ. ನಂದು ಯಾವಾಗಲೂ ಹಿಂಗೆ ಫ್ಲಾಪ್ ಆಗ್ತಾನೆ ಇರುತ್ತೆ. ನಾನು ಅಂದ್ಕೊಳ್ಳೋದೇ ಒಂದು, ಅದಾಗೋದೇ ಒಂದು. ಕುಚಮ್ಮ ಹಾಯ್. ಆ್ಯಕ್ಚುಲಿ ನಾನು ಪ್ಲ್ಯಾನ್ ಇದ್ದಿದ್ದೆ ನೋಡಿ, ನಾನು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ನನಗೆ ರೇಷ್ಮೆ ಸೀರೆ, ನಮ್ಮ ಯಜಮಾನ್ರಿಗೆ ಪಂಚೆ, ಪಾಪುಗೆ ಈ ಥರ ತೆಗಿಯೋಣ, ಈ ಥರ ಥೀಮಲ್ಲಿ ತೆಗಿಯೋಣ, ಸ್ಟುಡಿಯೋಗೆ ಹೋಗ್ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಏನು ಮಾಡೋದು, ನಮ್ಮ ಯಜಮಾನ್ರು ಫ್ರೀ ಇದ್ದಾಗ ನಾನು ಹುಷಾರು ತಪ್ಪಿದೆ. ಸರಿ ಅಂದ್ಬಿಟ್ಟು ಮತ್ತೆ ಅವ್ರ ಕೆಲಸ ಮುಗಿಸ್ಕೊಬಂದರು. ಇವನೇ ಹುಷಾರು ತಪ್ಪಿದ. ಹಾಗಾಗಿ ಆಗಲೇ ಇಲ್ಲ. ಮತ್ತೆ ಹೇಳಬೇಕು ಅಂದರೆ ನಮ್ಮ ಯಜಮಾನ್ರು CMಗಿನ್ನ ಬ್ಯುಸಿ. ನೋಡ್ತಾ ಇದ್ದೀರಲ್ಲ ವಿರಾಟ್ ಕೊಹ್ಲಿ, ಅವ್ರಿಗಿನ್ನ ಬ್ಯುಸಿಯಾಗಿ ಹೋಗಿದ್ದಾರೆ, ಸಿಗ್ತಾನೆ ಇಲ್ಲ. ಸೊ ಇನ್ನೇನು ಮಾಡೋಕ್ಕಾಗಲ್ಲ, ಯಾಕಂದರೆ ಪಾಪುಗೆ ನಾಳೆನೇ ಮುಡಿ ಕೊಡಬೇಕು, ಇನ್ನೂ ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಪಾಪುದೊಬ್ಬಂದೇ ಇರಲಿ. ಇವಾಗ ಹೇಗಿದ್ರು ಜಮಿನಿ AI ಮತ್ತು ಇದೆಲ್ಲ ಬಂದಿದೆಯಲ್ಲ, ಯಾವುದ್ರಲ್ಲಿ ಚಾಟ್ GPT ಅವೆಲ್ಲ ಬಂದಿದೆಯಲ್ಲ. ಸೊ ಅದರಲ್ಲೇ ನಮ್ಮನ್ನು ಮಿಕ್ಸ್ ಮಾಡಿ ಫ್ಯಾಮಿಲಿ ಫೋಟೋ ಮಾಡ್ಕೊಳ್ಳೋಣ ಅಂತ ಹೇಳಿ ಇವಾಗ ಪಾಪುದೊಬ್ಬಂದು ತೆಗಿಯೋಣ ಅಂತ ಹೇಳಿ. ಈಗಲೂ ಕೂಡ ನನಗೆ ಆಗ್ತಾಯಿಲ್ಲ, ಫುಲ್ ತಲೆ ಸುತ್ತುತ್ತಾ ಇದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಇವತ್ತಿನ ದಿನ ಕಳೀತು ಅಂದರೆ ಮತ್ತೆ ಆಗಲ್ಲ. ನಾಳೆ ಬೋರ್ಡ್ ಮಾಡಿಸ್ಲೇಬೇಕು. ಅಮ್ಮ ಓಕೆ ಆಗೋಯ್ತು. ವಾವ್, ಬೋರ್ಡ್ ಮಾಡಿಸ್ಲೇಬೇಕು ಹಂಗೆ. ಸೊ ಹಾಗಾಗಿ ನಾನು ರೆಡಿ ಮಾಡ್ತಾ ಇದ್ದೀನಿ. ಓಕೆ ಎಲ್ಲ ಬಟ್ಟೆ ಹಾಕೊಂಡು ರೂಢಿ ಇಲ್ವಲ್ಲ, ಸ್ವಲ್ಪ ಹಿಂಸೆ ಆಗ್ತಿದೆ. ಇದೆಂದವ ಲಿಪ್ಸ್ಟಿಕ್, ಸೆಕ್ಕ ಫ್ಯಾನ್ ಅಂತೇನಾ, ಜೊತೆಗೆ ಶೆಕೆ ಬೇರೆ. ಹಾಯ್ ರಾಜ್ಕುಮಾರ ಕಂಡಂಗೆ ಕಾಣಿಸ್ತಾ ಇದ್ದಾನೆ. ಆ್ಯಕ್ಚುಲಿ ಒಳಗಡೆ ಬನ್ನಿ ಹಾಕ್ಬೇಕು ಅನಿಸುತ್ತೆ, ಚುಚ್ಚುತ್ತೆ ಅನಿಸುತ್ತೆ. ನೋಡೋಣ ಇರಿ ಏನು ಮಾಡ್ತಾನೆ. ಒಂದು ಎರಡು ಫೋಟೋಸ್ ಸಿಕ್ಕಿದ್ರು ಸಾಕು ನನಗೆ, ಮೆಮೊರೀಸ್ಗೆ ಅಷ್ಟೇ. ಏನಮ್ಮ ಇದು ಆರದು ರಾಜ್ಕುಮಾರಿ, ಆರದು ಎಂದ್ರೆ ಕುಂಕುಮ ಡಬ್ಬ ఏంటి ಲಿಪ್ಸ್ಟಿಕ್ ಎಲ್ಲ ಮಾಡ್ಕೊಂಬಿಟ್ಟ. ಎಲ್ಲಮ್ಮ ಗಲೀಜಾಗೋಯ್ತಾ. ಓಕೆ ವರ್ಷನಾ. ಅಯ್ಯೋ ಎಲ್ಲ ಮೂತಿ. ಇವಾಗ ಹೇರ್ ಸ್ಟೈಲ್ ಹಂಗೇನು ಮಾಡಲ್ಲ, ಯಾಕೆಂದ್ರೆ ಒಂದು ಫ್ರೀ ಕೂದಲು ಹಿಂಗೆ ಇರಬೇಕು. ಆ್ಯಕ್ಚುಲಿ ಅದೇ ಹೇಳಿದ್ನಲ್ಲ ಜ್ವರ ಅಂತ. ಸೊ ಹಾಗಾಗಿ ಅವನಿಗೆ ಸ್ನಾನ ಕೂಡ ಮಾಡ್ಸೋಕ್ಕಾಗಲಿಲ್ಲ. ಈಗ ಇರಲಿ ಅಂತ ಬಿಟ್ಟಿದ್ದೀನಿ. ಏನಿದು ಕ್ಲೋಸ್ ಐಸ್, ಓಕೆ, ನಮ್ಮ ಗಂಡು ರೆಡಿ ಆಗಿದ್ದಾರೆ. ಸೊ ಮನೆ ಒಳಗಡೆನೆ ಶೂಟ್ ಮಾಡ್ಬಿಡೋಣ ಇವಾಗ. ಅಲ್ಲಿ ತೋರ್ಸ ಅವ್ರಿಗೆ. ವಾವಿ ತೋರ್ಸಿದ್ರು ತೋರಿಸಿ. ಕಾಯ್ತಾ ಇದ್ರೆ ಏನು ಬೇಕು, ಇದು ಬೇಕಾ? ಅಲ್ಲಿ ತೋರಿಸಿನಿ. ಹಾಯ್ ಮೇಡಮ್, ಹಾಯ್. ಓಕೆ, ಇವಾಗ ಅವ್ನಿಗೊಂದೆರಡು ಫೋಟೋಸು ಮತ್ತು ವಿಡಿಯೋಸ್ ಮಾಡಿಕೊಂಡು ಮತ್ತೆ ಬೇಗ ಬರ್ತೀನಿ.
ಆಯ್ತಾ ನಡಿ ಬಂಗಾರಿ ನಡಿ ಡ್ರೆಸ್ ನಡಿ ಎಷ್ಟು ಚೆನ್ನಾಗಿದೆ ನೋಡಿ. ಬೇಡವಂತೆ ಡ್ರೆಸ್ ಯಾಕೆ ಎಷ್ಟು ಚೆನ್ನಾಗಿದೆ ಗೊತ್ತಾ? ಮೇಲೆ ತೋರ್ಸು ಅವ್ರಿಗೆ. ಏನಿದು ಓರಮ್ಮ ಅವ್ರ ಬೇಡ ಅದು ಓಪನ್ ಮಾಡೋಣ. ಓಕೆ ಇದಾಯಿತು. ಇದೇನು ಒಂದು 2 ನಿಮಿಷ 3 ನಿಮಿಷದಲ್ಲೆಲ್ಲ ಮುಗ್ದೋಯ್ತು. ಜಾಸ್ತಿ ಏನು ಕ್ಲಿಕ್ ಮಾಡಿಲ್ಲ. ಒಂದು ಸ್ವಲ್ಪ ಒಂದು 4-5 ಫೋಟೋಸ್ 1-2 ವೀಡಿಯೋಸ್ ತಗೊಂಡಿದ್ದೀನಿ. ಆಮೇಲೆ ಇದಾದ್ಮೇಲೆ ಇವಾಗ ಮೇಯ್ನ್ ನನ್ನ ಫೇವ್ರೇಟ್ ನಂಗೆ ಬೇಕಾಗಿರೋ ಥರ ಶೇಮ್ ಮಾಡಬೇಡಪ್ಪ ಚಡ್ಡಿ ಹಾಕಿದ್ದಾನೆ ಪಾಪ ಅಲ್ವಮ್ಮ? ಏನಿದು ಒಬ್ಬ ಎತ್ತು ಕಾಲಿತ್ತು. ಇವಾಗ ನನ್ನ ಫೇವ್ರೇಟ್ ಲಂಗ ಬ್ಲೌಸ್ ಹುಡುಕ್ದೆ. ನಂಗೆ ಅಷ್ಟೊಂದು ಯಾವುದು ಇಷ್ಟ ಆಗಲಿಲ್ಲ. ಸೊ ಇವಾಗ ಅವನಿಗೆ ಈ ಡ್ರೆಸ್ನ ಮೀಶೋಯಿಂದ ತರಿಸಿದೆ. ಸೊ ಇದನ್ನ ವೇರ್ ಮಾಡ್ತಾ ಇದ್ದೀನಿ. ಓಕೆ ಬೂಯ್ಬೇಕಾ? ಕೈ ಹಾಕ್ಬಾರ್ದಮ್ಮ ಹೋಗ್ಬಿಟ್ಟೇನ ಸುಡಮ್ಮ. ಓಕೆ ಅವನು ಹಾಗೆ ರೆಡಿ ಮಾಡಿಸ್ಕೊತಾ ಇರಲಿಲ್ಲ, ಅದಕ್ಕೆ ಫೀಡ್ ಮಾಡಿಸ್ಕೊಂಡು ಹಂಗಂಗೆ ರೆಡಿ ಮಾಡ್ಕೊಂಡ್ಬಿಟ್ಟೆ. ಅಂದರೆ ಇಷ್ಟು ಫೇಸ್ಗೆ ಏನು ಬೇಕೋ ಅಷ್ಟು ರೆಡಿ ಮಾಡಿ ಇಟ್ಟಿದ್ದೀನಿ. ಮೂಗ್ಬಿಟ್ಟಿಟ್ಟಿದ್ದೆ ಎಲ್ಲ ಬಿಡಿಸ್ಕೊಬಿಟ್ಟವನೇ. ಅಲ್ಲಿ ಸಲ ಬರ್ತೀರಣ ಇಟ್ಕೊ. ಹೇಗಿದ್ದಾಳೆ ನಮ್ಮ ಸುಂದ್ರಿ? ಹಾಯ್ ಸುಂದ್ರಿ. ಬಟ್ಟೆ ಹಾಕ್ಬೇಕು, ಅದೇ ಮೇನ್ ಟಾಸ್ಕ್. ಹೆಂಗೆ ಹಾಕೋದು ಅಂತ ಗೊತ್ತಾಗ್ತಾ ಇಲ್ಲ. ಕುಚ್ಚು ಬಿಡಮ್ಮ ಕುಚ್ಚು ಕುಚ್ಚು. ಅವ್ನಿಗೆ ಏನೋ ಹುಡುಗಿ ಬಟ್ಟೆ ಕಂಡ್ರೆ ಆಗ್ತಾ ಇಲ್ಲ, ಒಳಗಡೆ ಎಲ್ಲ ಚಚ್ಚುತ್ತೆ ಅಂತ ಆಗ್ಬಿಟ್ಟವನೆ. ಸೊ ನೈಸ್ ಮಾಡಿ ಹಾಕೊಂಡು ಬರ್ತೀನಿ. 1 ನಿಮಿಷ. ನಿಜ ಎಷ್ಟು ದೇವ್ರನ್ನ ಬೇಡಿದ್ದೆ ಗೊತ್ತಾ ನಾನು, ಹೆಣ್ಮಗು ಬೇಕು ಅಂತ. ದೇವ್ರಿಗೆ ನನ್ನ ಮೇಲೆ ಕರುಣೆನೇ ಬಂದಿಲ್ಲ ಅನ್ಸುತ್ತೆ. ಗಂಡು ಮಗುನೇ ಕೊಟ್ಬಿಟ್ಟ. ಬಟ್ ನಾನು ಬಿಡ್ತೀನ, ಗಂಡು ಮಗು ಆದ್ರೇನು ಹೆಣ್ಮಗು ಆದ್ರೇನು ನನ್ನ ಆಸೆ ಏನೇನಿದೆ ಎಲ್ಲ ತೀರಿಸ್ಕೊಂಡ್ಬಿಡ್ತೀನಿ. ಸೊ ಸ್ಟಿಕ್ಕರ್ ಇದೆ, ಸ್ಟಿಕ್ಕರ್ ಇದೆ ಕಂಡು. ಸ್ವಲ್ಪ ಲೂಸ್ ಆಯಿತು ಅನ್ಸುತ್ತೆ. ಲಾಸ್ಟ್ ಟೈಮ್ ತರಿಸಿದೆ ಬಟ್ ತುಂಬ ಟೈಟ್ ಆಗಿತ್ತು, ಜಿಪ್ ಕೂಡ ಇರಲಿಲ್ಲ, ಹಾಕೋಕ್ಕೆ ಆಗಲಿಲ್ಲ. ಹಾಗಾಗಿ 1 ಸೈಜ್ ದೊಡ್ಡ ತರಿಸಿದೆ. ಅದಿದ್ದು ದೊಡ್ಡದಾಗ್ಬಿಟ್ಟಿದೆ. ಏನು ಮಾಡೋದು? ಓಕೆ ಹೆಂಗೆ ಕೊಟ್ಟಿದ್ದಾರಲ್ಲ ಮತ್ತೆ ಬಿಡ್ದಿಂಟಲ್ಲ ಏನು ನೇಸಿದೆ ಇದಕ್ಕೆ. ನಾನು ಇಟ್ಟಿದ್ದೀನಿ ಸುಂದ್ರಿ. ವಾವ್ ವಾವ್. ಅದಾದ್ಮೇಲೆ ಫ್ಲವರ್ ಆಯ್ತಲ್ಲ, ಅದು ಕದ ಫ್ಲವರ್ ಅಮ್ಮ ಅದಕ್ಕಾಗ್ರಿ. ಗ್ರೀನ್ ಕಲರ್ ಕವರ್ನ ಜ್ಯುವೆಲರ್ಸ್ ಸುಡಿ. ಗ್ರೀನ್ ಕಲರು ಕವರ್. ನನಗೆ ಈ ಥರ ಎಲ್ಲ ಜುಟ್ಟು ಹಾಕಬೇಕು ಅಂತ ತುಂಬ ಇಷ್ಟ ಇತ್ತು. ಉದ್ದ ಜುಟ್ಟು ಬೇಡ, ಅದು ತುಂಬ ಓವರ್ ಆಗೋಗುತ್ತೆ. ಸೊ ಹಾಗಾಗಿ ಇಷ್ಟನ್ನೇ ಮಾಡ್ತೀನಿ. ನಂಗೆ ಈ ಬೈತಾಳೆ ತುಂಬ ಇಷ್ಟ, ತುಂಬ ಮ್ಯಾಚ್ ಆಗ್ತಿತ್ತು ಇದಕ್ಕೆ. ಬಟ್ ಇದು ಲೆಂತ್ ಉದ್ದನೇ ಇಲ್ಲ. ಅವನಿಗೆ ಜಡೆ ಹಿಂದಕ್ಕೆ ಹಾಕ್ಬಿಟ್ಟಿದ್ದೀನಿ. ಎಷ್ಟು ಬೊಟ್ಟು ಹಿಡ್ಕೊಳ್ಳೋ ನೋಡಿ. ಅದು ಜುಟ್ಟೆಲ್ಲ ಹೆಂಡು ಹಿಂಗೆ ಹಾಕ್ಬೋದಿತ್ತು. ಹಾಕ್ಲಾ? ಎಷ್ಟು ಸಮಯ ನನಗೆ ಫೋಟೋ ತೆಗಿಸ್ತೀನಿ ಅಲ್ಲ. ಬಿಡಿಸ್ಕೊಬಿಡ್ತಾನೆ. ಓಕೆ ಬೇಡ 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 ಅಂದರೆ ಬೇಡ. ನಿಜ ನಂಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ. ಈ ಸೀರೆ ನಮ್ಮ ಅಮ್ಮಂದು ಅವ್ರದ್ದು ರೀಕ್ರಿಯೇಟ್ ಮಾಡೋಣ ಅಂತ ಕೂಡ ಅಂದ್ಕೊಂಡಿದ್ದೆ. ಈ ಸೆಟ್ಟೆಲ್ಲ ನನಗೆ ಹಾಕ್ಕೊಂಡು ರೆಡಿ ಆಗೋಣ ಅಂತ ಅಂದ್ಕೊಂಡೆ. ಎಲ್ಲಪ್ಪ ಆಗಲಿಲ್ಲ. ನೋಡಿ ಇದ್ಯಾವುದು ಎಕ್ಸ್ಟ್ರಾ ಬೊಟ್ಟು ಇಟ್ಕೊಬಿಟ್ಟವನಲ್ಲಪ್ಪ. ವಾವ್ ಆಮೇಲೆ దూరం ఇంకోసేపు కూడా కనిపిస్తానా? ಎಲ್ಲಿ ನಮ್ಮ ಸುಂದ್ರಿ
रे फोटो తీరారే ఎంత బాగుంది తీరారే క్లిక్స్ అయ్యారా ఫోటోలో ఇరు ముట్టుకునేవాళ్ళ క్లిక్స్ అయ్యో దీని బుట్లా ఉండేదా అందో ఇందాక అమ్మ లిప్స్టిక్ ఇచ్చేదా లిప్స్టిక్ ಇವೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ವಿಡಿಯೋ ಮಾಡ್ತೀನಿ ಬಾರೋ ಅಂದರೆ ಓಡಿ ಓಡಿ ಹೋಗ್ಬಿಟ್ಟವನೆ ಬಾರೆ ಬಾರೆ ಕಂದು ಏಕ್ ಮೋತಿ ಹಾತಿ ಬಾಮ್ಮ ಪಾಪ ಉಡಿಯಮ್ಮ ಅವನಗನ್ನ ಉಡಿ ನೋಡಿ ಫೋಟೋಸ್ ಬೇಡವಂತ ಅವನಿಗೆ ಓಡಿ ಓಡಿ ಹೋಗ್ತವನೆ ಬಾರೆ ಹಾಂ ಕಂದು ಬಾಮ್ಮ ಬೇಗ ಲಿಪ್ಸ್ಟಿಕ್ ಕೊಡ್ತೀನಿ ನೋಡಿ ಬಾ ಭೂಮಿ ಬೇಡವಾ ಬಾ 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 ನೋಡಿ ಬಳೆಯಲ್ಲಿ ಫೋಟೋ ತೆಗಿಯೋಣ ಅಂತ ಕೂರಿಸಿದ್ರೆ ಹೆಂಗೆ ಆಡ್ಕೊಂಡು ಕೂತು ಒಡೆದೋಗುತ್ತಮ್ಮ ಗಾಜಿನ ಬೆಳೆ ಇದು ಕಂದು ನೋಡಿಲಿ ಅವ ಮೂಗ್ಬಟ್ಟಿಂದ ತೆಗಿ ಒಂದು ಫೋಟೋ ಏ ಹೊಡೆದೋಗತ್ತೆ ಕಂದು ಹೊಡೆದೇ ಹಾಕ್ಬಿಟ್ನಲ್ಲಪ್ಪ ನನ್ನ ಬಳೆನೆಲ್ಲ ಮನು ಸೈಯತ್ತೆ ಹೋಗ್ಬಿಟ್ಟು ದೂರ ನಿಂಕತಿ ಬಟ್ಲೆಲ್ಲ ರಾವಲ್ಲ ಮುದ್ದ ಕಾಣಿಸ್ತಾವನೆ ನಂಗಂತೂ ತುಂಬ ಖುಷಿ ಆಗ್ತಿದೆ ಅವನ್ನ ನೋಡ್ತಾ ಇದ್ರೆ ಗಾಜಿನ ಬಳೆ ಕಂದ ಹೊಡೆದೋಗುತ್ತೆ ಕೈ ಚುಚ್ಚುತ್ತೆ ಆ ಮೂಗ್ಬಟ್ಟೆ ಅಂತೂ ಸಕ್ಕದ ಕಾಣಿಸ್ತಾ ಇದೆ ಅವನಿಗೆ ಚೇಮ್ ಹುಡುಗಿ ಮುದ್ದಿನೇ ಇದೆ ಅಲ್ಲ ಅಯ್ಯೋ ಎಷ್ಟು ಚೆನ್ನಾಗಿದೆ ಕಂದು ಕಣ್ಣು ನೋಡಿ ಯಾರು ದೃಷ್ಟಿ ಹಾಕ್ಬೇಡಿ ಪ್ಲೀಸ್ ನನ್ನ ಮಗನಿಗೆ ಎಲ್ಲರೂ ದೃಷ್ಟಿ ತೆಗೀರಿ ಯಾರ್ದು ಕಣ್ಣು ಬೀಳದೆ ಇರಲಿ ಅಂತ ಅಲ್ವಮ್ಮ ಸುಂದ್ರಿ ಏನದು ನಿಂತ್ಕೋತಾನೆ ಇಲ್ಲ ಅದು ಏನದು ಬೊಟ್ಟು ಏನದು ಪಾಪಡಿ ಬೊಟ್ಟು ಪಾಪು ಗಾಜಿನ ಬಳೆ ಕಾಲಕ್ಕೆ ಚುಚ್ಕೊಳ್ಳುತ್ತಮ್ಮ ಬಾಯ್ಲಿ ತೋರಿಸಿನಿ ನನಗೊಬ್ಬ ದೃಷ್ಟಿ ಬಟ್ಟೆ ಇಟ್ಟಿದ್ವಿ ನಾನು ಅಯ್ಯೋಯ್ಯೋ ದೊಡ್ಡದಾಗ ಬಂದ್ಬಿಡ್ತು ಕೊಡು ಹೆಂಗಿದೆ ಗೊಂಬೆ ಮಂಡ ಪಾಪು ಹ್ಯಾಪಿ ಇವನ ವ್ಯವಸ್ಥೆ ಮನೆ ನೋಡಿ ಏನು ಗಲೀಜು ಮಾಡಿ ಇಟ್ಟವನೆ ಎರಡೇ ಎರಡು ಫೋಟೋಗೆ ಇಡೀ ಮನೆ ಹಾಳು ಮಾಡಿಟ್ಟವನೆ ಸಾಕ ಪಪ್ಪು ಹೋಗೋಣ ಬೈ ಮಾಡಿ ಅವನು ನಿದ್ದೆ ಕೂಡ ಬಂದಿದೆ ಸೊ ಬೇಗ ಎಲ್ಲ ರಿಮೂವ್ ಮಾಡಿ ಅವ್ನಿಗೆ ಊಟ ಮಾಡಿಸಿ 3 days ಆಯಿತು ಗೊತ್ತಾ ಅವ್ನು ಸರಿಯಾಗಿ ಊಟ ಮಾಡಿ ಪಾಪ ಅವ್ನಿಗೆ ಊಟ ಮಾಡಿಸಿ ನಿದ್ದೆ ಮಾಡಿಸ್ತೀನಿ ಕುಚ್ಚು ನಾನು ಬಿಚ್ತೀನಿ ಕುಚ್ಚು ಬೇಡ ಅಮ್ಮ ಇಲ್ಲ ಇದು ಇದೇನಿದು ಅಮ್ಮ ಲಕ್ಷ್ಮಿ ಎಲ್ಲಿದೆ ತಗೋ ತಗೋ ಓಕೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ನನ್ನ ಮಗ ಕೂಡ ನನ್ನ ಮಗಳಾಗಿ ನಿಮಗೆ ಇಷ್ಟ ಆಗಿದ್ದಾನೆ ಅಂತ ಕೂಡ ಅನ್ಕೋತೀನಿ ನನಗಂತೂ ಇಷ್ಟು ದಿನ ಮಾಡಿದ್ವಿ ಫೋಟೋಸಲ್ಲಿ ಇದು ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ನನಗೆ ಯಾಕೆಂದರೆ ಅಷ್ಟು ಮುದ್ದಾಗಿ ಅಷ್ಟು ಲಕ್ಷಣವಾಗಿ ಬಂದಿದ್ದಾನೆ ಇಷ್ಟು ದಿನ ಮಾಡಿರೋ ಫೋಟೋಸಲ್ಲಿ ಸ್ವಲ್ಪ ಒಂಥರ ಹುಡುಗನ ಶೇಡ್ ಸ್ವಲ್ಪ ಕಾಣಿಸ್ತಾನೆ ಇತ್ತು ಅವನಿಗೆ ಎಷ್ಟೇ ಮೇಕಪ್ ಮಾಡಿದ್ರು ಕೂಡ ಬಟ್ ಇವತ್ತಂತೂ ತುಂಬಾ ಲಕ್ಷಣವಾಗಿ ತುಂಬಾ ಸಾಂಪ್ರದಾಯಿಕವಾಗಿ ಕಾಣಿಸ್ತಿದ್ದ ಅವನು ನನ್ನ ಕಾಸ್ಮೆಟಿಕ್ಸ್ ಎಲ್ಲ ಹೋಯ್ತು ದೇವ್ರೆ ಇಲ್ಲ 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 ಸೊ ನೀವು ಅಷ್ಟೇ ಹೆಣ್ಮಕ್ಳು ಯಾರಿಗೆಲ್ಲ ಇಲ್ಲ ಅವ್ರು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ ಈ ಥರ ನಂತರ ಫೋಟೋಸಲ್ಲಾದರೂ ಹೆಣ್ಮಗು ಥರ ರೆಡಿ ಮಾಡಿ ಖುಷಿ ಪಡಿ ಅಂತ ಹೇಳ್ತಾ ನನ್ನ ವೀಡಿಯೋಸಿಂದ ಒಬ್ರಿಗಿಬ್ರಿಗೆ ಹೆಲ್ಪ್ ಆದರೂ ಒಬ್ರಿಗಿಬ್ರಿಗೆ ಐಡಿಯಾಸ್ ಬಂದರೂ ಕೂಡ ನನಗೆ ತುಂಬಾ ಖುಷಿ ಆಗುತ್ತೆ ನನ್ನ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಅನಿಸುತ್ತೆ ಸೊ ಐ ಹೋಪ್ ಈ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ ಮೂಗ್ಬಡ್ತಿಗೆ ಅಣ್ಣಮ್ಮ ಅಮ್ಮ ಅಲ್ಲಿ ಬಾಯ್ ಮಾಡು ಅಲ್ಲಿ ಬಾಯ್ ಮಾಡು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ನಾವು ಬಾಯ್ ಬಾಯ್ ಬಾಯ್